ಯಾವ ಜಾಗದಲ್ಲಿ ಇಂದ್ರನ ಅಹಂಕಾರ ಮುರಿದು 7 ದಿನಗಳ ಕಾಲ ಗೋವರ್ಧನ ಪರ್ವತ ಎತ್ತಿದ್ರು. ಇವಾಗ ನಾನಿರೋದು ಪೂರ್ತಿ ಗೋವರ್ಧನ ಪರ್ವತದ ಮೇಲೆ. ಪ್ರಭು ಶ್ರೀಕೃಷ್ಣ ಅವರು ಇದೇ ಗೋವರ್ಧನ ಪರ್ವತವನ್ನ ತಮ್ಮ ಕಿರುಬೆರಳಿನಲ್ಲಿ 7 ದಿನಗಳ ಕಾಲ ಎತ್ತಿ ಹಿಡಿತಾರೆ. ಹರೇ ಕೃಷ್ಣ. ಯಾವ ಜಾಗದಲ್ಲಿ ಇಂದ್ರನ ಅಹಂಕಾರ ಮುರಿದು 7 ದಿನಗಳ ಕಾಲ ಗೋವರ್ಧನ ಪರ್ವತ ಎತ್ತಿದ್ರು, ಹಾಗೆ ತಮ್ಮ ಕೈಗಳಿಂದ ರಾಧಳಕುಂಡ ಸೃಷ್ಟಿಯಾಯಿತು. ಮತ್ತೆ ಯಾವ ಜಾಗದಲ್ಲಿ ಗುಪ್ತವಾಗಿ ಪ್ರಭು ಶ್ರೀಕೃಷ್ಣ ಮತ್ತೆ ದೇವಿ ರಾಧಾ ಇಬ್ಬರು ಭೇಟಿಯಾಗ್ತಾ ಇದ್ರು, ಅದೇ ಜಾಗದಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆ ಹತ್ರ ಇರೋ ಗೋವರ್ಧನದಲ್ಲಿ ಇವತ್ತು ನಾನಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಗೋವರ್ಧನ ಪರ್ವತದ ಬಗ್ಗೆ, ಹಾಗೆ ರಾಧಾಕುಂಡ ಮತ್ತು ಶ್ಯಾಮಕುಂಡ, ಹೀಗೆ ಇನ್ನೂ ಹಲವಾರು ಅನೇಕ ಪವಿತ್ರವಾದ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ ವಿಡಿಯೋನ ಡಿಸ್ಲೈಕ್ ಮಾಡಿ. ಹಾಗೆ ಕಾಮೆಂಟಲ್ಲಿ ರಾಧೆ ರಾಧೆ ಅಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ಗೋವರ್ಧನದಲ್ಲಿ ಈ ದೇವಾಲಯ ಕೂಡ ತುಂಬಾನೇ ಪ್ರಸಿದ್ಧಿ. ಮಹಾರಾಜ್ ದಾನಘಾಟಿ ಮಂದಿರ್ ಈ ಪವಿತ್ರ ಸ್ಥಳದಲ್ಲಿ ದಿನಾಲು ಸಾವಿರಾರು ಭಕ್ತರು ಈ ಶಿಲೆಯ ಮೇಲೆ ಹಾಲಿನ ಅಭಿಷೇಕ ಮಾಡ್ತಾರೆ. ಯಾಕಂದ್ರೆ ದ್ವಾಪರ ಯುಗದಲ್ಲಿ ರಾಧಾರಾಣಿ ಗೋಪಿಕೆಯರ ಜೊತೆ ಹಾಲು ಮತ್ತೆ ಬೆಣ್ಣೆ ತಗೊಂಡು ಹೋಗ್ಬೇಕಾದ್ರೆ ಪ್ರಭು ಶ್ರೀಕೃಷ್ಣ ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ ಹಾಲು ಮತ್ತು ಬೆಣ್ಣೆಯನ್ನ ಕೆಡ್ತಾ ಇದ್ರಂತೆ. ಹಾಗಾಗಿ ಈ ಸ್ಥಳದಲ್ಲಿ ಶ್ರೀಕೃಷ್ಣರ ಈ ಪವಿತ್ರ ಶಿಲೆಗೆ ಪ್ರತಿನಿತ್ಯ ಹಾಲಿನ ಅಭಿಷೇಕ ಆಗುತ್ತೆ. ಹಾಗೆ ರಾಧಾಕೃಷ್ಣರ ದರ್ಶನವನ್ನು ಕೂಡ ನಾವು ಈ ಜಾಗದಲ್ಲಿ, ಈ ಮಂದಿರದಲ್ಲಿ ಪಡಿಬಹುದು. ಇಲ್ಲಿ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ 21 ಕಿಲೋಮೀಟರ್ ನಡಿಗೆಯ ಪರಿಕ್ರಮಣ ಮಾಡೋದಕ್ಕೆ ಬಯಸ್ತಾರೆ. ಇವಾಗ ನಾನಿರೋದು ಪೂರ್ತಿ ಗೋವರ್ಧನ ಪರ್ವತದ ಮೇಲೆ. ಹಿಂದೆ ನೋಡ್ತಾ ಇದ್ದೀರಲ್ವಾ, ಇದು ಪೂರ್ತಿ ಗೋವರ್ಧನ ಊರು. ಸೊ ಈ ಊರಿನ ಮಧ್ಯದಲ್ಲೇ ಗೋವರ್ಧನ ಪರ್ವತ ಇರೋದು. ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಪರ್ವತ ಅಲ್ಲಿಂದ ಶುರುವಾಗಿ ಸೊ ಅಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಪರಿಕ್ರಮದಲ್ಲಿ ಗೋವರ್ಧನ ಪರ್ವತನ ಪೂರ್ತಿ ಒಂದು ರೌಂಡ್ ಸುತ್ತಾಕ್ತಾರೆ, ಅವರ ಸೇವೆಯನ್ನು ಸಲ್ಲಿಸ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಪ್ರತಿನಿತ್ಯ ಇಲ್ಲಿ ಗೋವರ್ಧನ ಪೂಜೆ ಆಗೋದು ಯಾಕೆ, ಇದರ ಕಥೆ ಏನು ಅಂತ ನಾನು ಹೇಳ್ತೀನಿ, ಬನ್ನಿ. ದ್ವಾಪರ ಯುಗದಲ್ಲಿ ಪ್ರತಿ ವರ್ಷ ಕೂಡ ಗೋವರ್ಧನದಲ್ಲಿ ಅಥವಾ ಬರ್ಸಾನದ ಜನ, ಗೋಕುಲದ ಜನ, ಹೀಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಂದ್ರನ ಪೂಜೆ ಮಾಡ್ತಾ ಇದ್ರು. ಅಂದ್ರೆ ನಮಗೆ ಎಲ್ಲ ರೀತಿಯ ಸಹಾಯ ಆಗ್ತಾ ಇರೋದು, ಅಂದ್ರೆ ಪ್ರತಿನಿತ್ಯ ಮಳೆಯಿಂದ ನಮ್ಗೆ ಬೆಳೆ ಬೆಳೀತಾ ಇರೋದು ಪ್ರತಿಯೊಂದಕ್ಕೂ ಕಾರಣ ಇಂದ್ರದೇವ ಅಂತ ಇಂದ್ರದೇವನ ಪೂಜೆ ಆಗ್ತಾ ಇತ್ತು. ಆದ್ರೆ ಹೀಗೆ ಒಂದು ದಿನ ಪೂಜೆಗೆ ತಯಾರಿ ಮಾಡ್ಕೋಬೇಕಾದ್ರೆ ಆವಾಗ ಪ್ರಭು ಶ್ರೀಕೃಷ್ಣ ಅವರ ತಂದೆಗೆ ಹೇಳ್ತಾರೆ, ಅಪ್ಪ ನಾವು ಯಾಕೆ ಇಂದ್ರನ ಪೂಜೆ ಮಾಡಬೇಕು, ಯಾಕಂದ್ರೆ ನಮಗೆ ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇರೋದು, ಬೆಳೆ ಸಿಗ್ತಾ ಇರೋದು, ಅಥವಾ ಹಸುವಿಗೆ ಮೇವು ಸಿಗ್ತಾ ಇರೋದು, ಹೀಗೆ ಪ್ರತಿಯೊಂದಕ್ಕೂ ಸಹಾಯ ಆಗ್ತಾ ಇರೋದು ಇಂದ್ರದೇವನಿಂದ ಖಂಡಿತ ಅಲ್ವೇ ಅಲ್ಲ. ನಮಗೆ ಇಷ್ಟೆಲ್ಲ ಸಹಾಯ ಆಗ್ತಾ ಇರೋದು ಈ ಗೋವರ್ಧನ ಪರ್ವತದಿಂದ. ಅದಕ್ಕೆ ನಾವು ಇಂದ್ರದೇವನ ಬದಲಾಗಿ ಗೋವರ್ಧನ ಪರ್ವತದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಊರಿನಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಪ್ರಭು ಶ್ರೀಕೃಷ್ಣರ ಮಾತಿಗೆ ಒಪ್ಕೋತಾರೆ. ಆವಾಗ ಎಲ್ಲರೂ ಸೇರಿ ಗೋವರ್ಧನ ಪೂಜೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಕೊನೆಗೆ ಈ ವಿಷಯ ಇಂದ್ರದೇವನಿಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವರು ಕೋಪ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಗಾಳಿ ಬಿರುಗಾಳಿ ಜೋರಾಗಿ ಮಳೆ ಬರೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಆ ಮಳೆಯಿಂದ ತುಂಬ ಜನರಿಗೆ ಸಂಕಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಯಾರು ಕೂಡ ಹೊರಗಡೆ ಓಡಾಡೋ ಹಾಗಿಲ್ಲ, ತುಂಬ ನೀರು ತುಂಬಿಕೊಳ್ಳುತ್ತೆ. ಆವಾಗ ಇದರಿಂದ ಎಲ್ಲರೂ ಏನು ಗಾಬರಿ ಆಗ್ತಾರೆ ಅಂದರೆ, ಇಲ್ಲ ನಾವು ಗೋವರ್ಧನ ಪರ್ವತದ ಬದಲಾಗಿ ಇಂದ್ರದೇವನ ಪೂಜನೆ ಮಾಡಬೇಕು, ಇಲ್ಲಾಂದರೆ ಇಂದ್ರದೇವ ಈಗಾಗಲೇ ಕೋಪ ಮಾಡಿಕೊಂಡಿದ್ದಾರೆ ಅಂತ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಇಂದ್ರನ ಅಹಂಕಾರ ಹೇಗಾದರೂ ಮಾಡಿ ಮುರಿಲೇಬೇಕು ಅಂತ ಪ್ರಭು ಶ್ರೀಕೃಷ್ಣ ಅವರು ಇದೇ ಗೋವರ್ಧನ ಪರ್ವತವನ್ನ ತಮ್ಮ ಕಿರುಬೆರಳಿನಲ್ಲಿ 7 ದಿನಗಳ ಕಾಲ ಎತ್ತಿ ಹಿಡಿತಾರೆ. ಆವಾಗ ಬರ್ಸಾನ ಮತ್ತು ನಂದಗಾಂವ್ ಹೀಗೆ ಸುತ್ತಮುತ್ತ ಇದ್ದಂಥ ಅನೇಕ ಹಳ್ಳಿಯ ಜನರು ಇದೇ ಪರ್ವತದ ಕೆಳಗೆ
ಜನರು ಮತ್ತು ಹಸುಗಳು ಹಾಗೆ ಇನ್ನಿತರ ಪ್ರತಿಯೊಂದು ಕೂಡ ಇದೇ ಪರ್ವತದ ಕೆಳಗೆ ಸುರಕ್ಷಿತವಾಗಿ ನಿಲ್ತಾರೆ. ಪ್ರಭು ಶ್ರೀಕೃಷ್ಣ ಅವರು ಇದೇ ಪರ್ವತವನ್ನು 7 ದಿನಗಳ ಕಾಲ ತಮ್ಮ ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದಿದ್ರು. ಆದರೆ ಆವಾಗ ಈ ಪರ್ವತ ತುಂಬಾ ದೊಡ್ಡದಾಗಿತ್ತು. ಆದರೆ ಯಾಕೆ ಅಂತ ಗೊತ್ತಿಲ್ಲ. ಸೊ ಪ್ರತಿ ವರ್ಷ ಯಾವುದೋ ಒಂದು ಕಾರಣದಿಂದ ಪರ್ವತ ಇವಾಗಲೂ ಕೂಡ ತುಂಬಾ ಕುಸಿತಾ ಇದೆ. ಮೊದಲು ಇದ್ದಕ್ಕಿಂತ ಇವಾಗ ಪರ್ವತ ತುಂಬಾ ಚಿಕ್ಕದಾಗಿದೆ. ಪ್ರಭು ಶ್ರೀಕೃಷ್ಣರು ತಮ್ಮ ಕಿರು ಬೆರಳಿನಲ್ಲೇ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದು ನೋಡಿ ಊರಿನ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿ ಗಾಬರಿ ಪಡ್ತಾರೆ. ಶ್ರೀಕೃಷ್ಣರ ಈ ಲೀಲೆಗೆ, ಈ ಅದ್ಭುತವಾದ ಲೀಲೆಗೆ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಯಾವಾಗ ಪ್ರಭು ಶ್ರೀಕೃಷ್ಣರು 7 ದಿನಗಳ ಕಾಲ ತಮ್ಮ ಕಿರು ಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿತಾರೋ ಆವಾಗ ಇಂದ್ರದೇವನಿಗೆ ಗೊತ್ತಾಗುತ್ತೆ ಇವರು ನಾರಾಯಣನ ಅವತಾರ ಶ್ರೀಕೃಷ್ಣ ಪ್ರಭು ಅಂತ. ಆವಾಗ ಇದೇ ಜಾಗದಲ್ಲಿ ಕೊನೆಗೆ ಇಂದ್ರದೇವ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಆವಾಗ ಪ್ರಭು ಶ್ರೀಕೃಷ್ಣ ಅವರ ಹತ್ರ ಕ್ಷಮೆ ಕೂಡ ಕೇಳ್ತಾರೆ. ಇಂದ್ರದೇವನ ಅಹಂಕಾರ ಮುರಿದಿದ್ದು ಕೂಡ ಇದೇ ಜಾಗದಲ್ಲಿ. ಸೊ ಹಾಗಾಗಿ ಇಲ್ಲಿ ಇಂದ್ರದೇವರ ಪೂಜೆ ಕೂಡ ಆಗುತ್ತೆ. ಹೀಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಗೋವರ್ಧನ ಊರಲ್ಲಿ ಇಂದ್ರದೇವರ ಪೂಜೆ ಆಗೋದೇ ಇಲ್ಲ. ಪ್ರತಿ ವರ್ಷ ಕೂಡ ಗೋವರ್ಧನ ಪರ್ವತದ ಪೂಜೆನೇ ಆಗ್ತಾ ಇರೋದು. ಈ ಸಂಪ್ರದಾಯವನ್ನು ಹುಟ್ಟಿ ಹಾಕಿದ್ದೇ ಪ್ರಭು ಶ್ರೀಕೃಷ್ಣರು. ಇದೇ ಜಾಗದಲ್ಲಿ ಪ್ರಭು ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು 7 ದಿನಗಳ ಕಾಲ ತಮ್ಮ ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದಿರುವುದು ಇದೇ ಜಾಗ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಪ್ರಭು ಶ್ರೀಕೃಷ್ಣರ ಸುಂದರವಾದ ಶಿಲೆ ಕೂಡ ಇದೆ. ಸೊ ಗೋವರ್ಧನ ಪರ್ವತಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಈ ಜಾಗದಲ್ಲಿ ಬಂದು ಪ್ರಭು ಶ್ರೀಕೃಷ್ಣರ ದರ್ಶನವನ್ನು ಪಡಿತಾರೆ. ಸೊ ನೀವು ಕೂಡ ಈ ಜಾಗಕ್ಕೆ ಬರಬಹುದು. ನಾವು ಮಾಡುವಂಥ 21 ಕಿಲೋಮೀಟರ್ ಪರಿಕ್ರಮದಲ್ಲಿಯೇ ನಾವು ಗೋವರ್ಧನ ಪರ್ವತವನ್ನು ನೋಡಬಹುದು. ಸೊ ನೀವು ಒಳಗಡೆಯಿಂದ ಬಂದರೆ ಈ ಗೋವರ್ಧನ ಪರ್ವತದ ಮೇಲೆ ಇರುವಂಥ ಪ್ರಭು ಶ್ರೀಕೃಷ್ಣರ ಸುಂದರವಾದ ಮಂದಿರದ ಬಳಿ ನೀವು ಬರಬಹುದು. ದ್ವಾಪರ ಯುಗದಿಂದ ಇವತ್ತಿನವರೆಗೂ ಈ ಜಾಗದಲ್ಲಿ ಇಂದ್ರನ ಪೂಜೆಯ ಬದಲು ಗೋವರ್ಧನ ಪರ್ವತದ ಪೂಜೆ ಪ್ರತಿನಿತ್ಯವೂ ಕೂಡ ತುಂಬಾನೇ ವಿಜೃಂಭಣೆಯಿಂದ ಆಗ್ತಾ ಇದೆ. ಇದೇ ಜಾಗದಲ್ಲಿ ಗೋವರ್ಧನ ಪರ್ವತದ ಒಂದಿಷ್ಟು ಹಲವಾರು ನಾವು ಪವಿತ್ರವಾದಂಥ ಕಲ್ಲುಗಳನ್ನು ಇದೇ ಜಾಗದಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ, ಗೋವರ್ಧನ ಪರ್ವತದಲ್ಲಿ ಇರುವಂಥ ಒಂದಿಷ್ಟು ಪವಿತ್ರವಾದ ಕಲ್ಲುಗಳನ್ನು ಇದೇ ಮಂದಿರದಲ್ಲಿ ಸೊ ಈ ರೀತಿ ಇಟ್ಟಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಬಂದರೆ ನಾವು 21 ಕಿಲೋಮೀಟರ್ ಪರಿಕ್ರಮ ಮಾರ್ಗದಲ್ಲಿಯೇ ಇದು ಕೂಡ ಬರುತ್ತೆ. ನೀವು ಪರ್ವತದ ಒಳಗಡೆಯಿಂದ ಬಂದರೆ ಈ ದೇವಾಲಯದ ದರ್ಶನ ಕೂಡ ಪಡಿಬಹುದು. ಸೊ ಯಾರೆಲ್ಲ ಬರ್ತೀರಾ, ಸೊ ನೀವು ಪರ್ವತದ ಒಳಗಡೆಯಿಂದ ಒಂದು ರಸ್ತೆ ಇದೆ. ಸೊ ಆ ರಸ್ತೆ ಮೂಲಕ ಬಂದರೆ ನೀವು ಕೂಡ ಇಲ್ಲಿ ಗೋವರ್ಧನ ಪರ್ವತದ ಮೇಲೆ ಪ್ರಭು ಶ್ರೀಕೃಷ್ಣರ ದರ್ಶನ ಕೂಡ ಪಡಿಬಹುದು. ಇಲ್ಲಿ ನಿಮಗೆ ಒಂದು ರೀತಿ ಶಾಂತಿಯ ಅನುಭವ ಕೂಡ ಆಗುತ್ತೆ. ಹಾಗೆ ಇದೇ ಗೋವರ್ಧನ ಪರ್ವತದ ಮೇಲೆ ಶ್ರೀಕೃಷ್ಣರ ಪಾದದ ಗುರುತುಗಳು ಕೂಡ ಇದೆ. ಶ್ರೀ ರಾಧಾರಾಣಿಯವರ ಪಾದದ ಗುರುತುಗಳು ಕೂಡ ಇದೆ. ರಾಧೆ ರಾಧೆ. राधे राधे भाई साहब. You are from कर्नाटक से आए हैं. ಕುಸುಮ ಸರೋವರ ಗೋವರ್ಧನದಲ್ಲಿ ಆ ಸ್ಥಳ ಯಾಕೆ ಅಷ್ಟು ಪ್ರಸಿದ್ಧಿ ಅಂದ್ರೆ, ದ್ವಾಪರ ಯುಗದಲ್ಲಿ ರಾಧಾರಾಣಿ ತಮ್ಮ ಸಖಿಯರೊಂದಿಗೆ ಬರ್ಸಾಣದಿಂದ ಈ ಸ್ಥಳಕ್ಕೆ ಹೂವು ತುರುವ ನೆಪದಲ್ಲಿ ಬರ್ತಾ ಇದ್ರಂತೆ. ಹಾಗೆ ಪ್ರಭು ಶ್ರೀಕೃಷ್ಣ ಅವರ ಸ್ನೇಹಿತರೊಂದಿಗೆ ಗೋವರ್ಧನ ಪರ್ವತಕ್ಕೆ ಹಸು ಮೇಯಿಸೋಕೆ ಬಂದಾಗ ಪ್ರಭು ಶ್ರೀಕೃಷ್ಣ ಮತ್ತು ದೇವಿ ರಾಧಾರಾಣಿ ಇಬ್ಬರು ಗುಪ್ತವಾಗಿ ಇದೇ ಸ್ಥಳದಲ್ಲಿ ಭೇಟಿಯಾಗ್ತಾ ಇದ್ರಂತೆ. ಇಬ್ಬರು ಸೇರಿ ಸ್ವಲ್ಪ ಸಮಯ ಇಲ್ಲೇ ಕಾಲ ಕಳೀತಾ ಇದ್ರಂತೆ. ಹಾಗಾಗಿ ಈ ಸ್ಥಳ ಗೋವರ್ಧನದಲ್ಲಿ ತುಂಬಾನೇ ಪ್ರಸಿದ್ಧಿ. ನಾವು ಮಾಡುವಂಥ 21 ಕಿಲೋಮೀಟರ್ ಪರಿಕ್ರಮದಲ್ಲಿ ನಂತರ ಬರುವಂಥ ಸ್ಥಳ ಅಂದರೆ ಆ ಪವಿತ್ರವಾದಂಥ ಸ್ಥಳ ಯಾವುದು ಅಂದರೆ ಅದುವೇ ಶ್ಯಾಮಕುಂಡ. ಅಷ್ಟಕ್ಕೂ ಗೋವರ್ಧನದಲ್ಲಿ ಶ್ಯಾಮಕುಂಡ ಯಾಕೆ ಅಷ್ಟು ಪ್ರಸಿದ್ಧಿ, ಅಷ್ಟಕ್ಕೂ ಈ ಕುಂಡ ಸೃಷ್ಟಿಯಾಗಿದ್ದು ಹೇಗೆ, ಇದು ಯಾಕೆ ಇವಾಗಲೂ ಕೂಡ ಅಷ್ಟು ಪ್ರಸಿದ್ಧಿ ಅಂತ ಹೇಳ್ತೀನಿ ಕೇಳಿ. ಪ್ರಭು ಶ್ರೀ ಕೃಷ್ಣರನ್ನು ಕೊಲ್ಲಲು ಕಂಸ ಅರಿಷ್ಟಾಸುರ ಎಂಬ ಒಬ್ಬ ರಾಕ್ಷಸನನ್ನ ಒಂದು ಗೂಳಿಯ ರೂಪದಲ್ಲಿ ಕಳಿಸ್ತಾನೆ. ಆದರೆ ಆ ಅರಿಷ್ಟಾಸುರ ಎಂಬ ರಾಕ್ಷಸ ಏನು ಮಾಡ್ತಾನೆ ಅಂದರೆ ಇದೇ ನಂದಗಾಂವ್ಗೆ ಬರ್ತಾನೆ. ನಂದಗಾಂವ್ಗೆ ಬಂದು ಅಲ್ಲಿ ಶ್ರೀ ಕೃಷ್ಣನ ಮನೆ ಹೊರಗೆ ಇದ್ದಂಥ ಒಂದಿಷ್ಟು ಹಸುಗಳ ಮಧ್ಯೆ ಇವನು ಕೂಡ ಸೇರ್ಕೋತಾನೆ. ಆದರೆ ಈ ವಿಷಯ ಪ್ರಭು ಶ್ರೀಕೃಷ್ಣರಿಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಅಲ್ಲಿ ಇರುವ ಒಂದು ಗೂಳಿಯ ವೇಷದಲ್ಲಿ ಇರೋದು ಅರಿಷ್ಟಾಸುರ ಎಂಬ ರಾಕ್ಷಸ ಅಂತ ಪ್ರಭು ಶ್ರೀಕೃಷ್ಣರಿಗೆ ಸಂಪೂರ್ಣವಾಗಿ ಸತ್ಯ ಗೊತ್ತಾಗುತ್ತೆ. ಆವಾಗ ಪ್ರಭು ಶ್ರೀಕೃಷ್ಣರು ಏನು ಮಾಡ್ತಾರೆ ಅಂದರೆ ಆ ಗೂಳಿಯ ವೇಷದಲ್ಲಿರುವ ಅರಿಷ್ಟಾಸುರ ಎಂಬ ರಾಕ್ಷಸನ ಜೋರಾಗಿ ನೆಲಕ್ಕೆ ಹೊಡೆದು ಇದೇ ಜಾಗದಲ್ಲಿ ಅವನನ್ನ ಸಂಹಾರ ಮಾಡ್ತಾರೆ. ಆವಾಗ ದೇವಿ ರಾಧಾರಾಣಿಯವರ ಕೋಪದಲ್ಲಿ, ಕೃಷ್ಣ, ಗೋವುಗಳನ್ನು ಕೊಲ್ಲೋದು ಮಹಾಪಾಪ,
ಈಗಲೇ ನೀನು ಎಲ್ಲ ವಿವಿಧ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನಿನ್ನ ಪಾಪಗಳನ್ನು ತೊಳೆದುಕೊಂತ ಪ್ರಭು ಶ್ರೀಕೃಷ್ಣರಿಗೆ ದೇವಿ ರಾಧಾರಾಣಿಯವರು ಹೇಳ್ತಾರೆ. ಆವಾಗ ಪ್ರಭು ಶ್ರೀಕೃಷ್ಣ ಅವರು ನಗ್ನಗ್ತಾ ಏನು ಮಾಡ್ತಾರೆ ಅಂದರೆ ತಮ್ಮ ಕಾಲಿನಿಂದ ಇದೇ ಜಾಗದಲ್ಲಿ ತಮ್ಮ ಕಾಲಿನಿಂದ ಜೋರಾಗಿ ನೆಲಕ್ಕೆ ಹೊಡಿತಾರೆ. ಆವಾಗ ಹೊಡೆದ ತಕ್ಷಣ ಎಲ್ಲ ಪವಿತ್ರ ನದಿಗಳ ನೀರು ಇದೇ ಒಂದೇ ಜಾಗದಲ್ಲಿ ಉತ್ಪತ್ತಿಯಾಗುತ್ತೆ. ಉತ್ಪತ್ತಿಯಾಗಿ ಒಂದು ಕುಂಡ ರಚನೆ ಆಗುತ್ತೆ. ಆ ಕುಂಡ ಬೇರೆ ಯಾವುದೂ ಅಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಆ ಶ್ಯಾಮಕುಂಡ. ಸೊ ಹೀಗೆ ಪ್ರಭು ಶ್ರೀಕೃಷ್ಣರ ಒಂದು ಕಾಲಿನ ಹೊಡೆತಕ್ಕೆ ಒಂದೇ ಜಾಗದಲ್ಲಿ ಎಲ್ಲ ವಿವಿಧ ಪವಿತ್ರ ನದಿಗಳು ಸೇರಿ ಒಂದೇ ಕುಂಡದಲ್ಲಿ ರಚನೆ ಆಗುತ್ತೆ. ಸೊ ಅದೇ ಕುಂಡ ಇಲ್ಲಿ ನೋಡ್ತಾ ಇರುವಂಥ ಶ್ಯಾಮಕುಂಡ ಆವಾಗ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣರು ರಚನೆ ಮಾಡಿದ್ದು. ಶ್ಯಾಮಕುಂಡ ರಚನೆ ಆದಮೇಲೆ ಪ್ರಭು ಶ್ರೀಕೃಷ್ಣರು ಇದೇ ಶ್ಯಾಮಕುಂಡದಲ್ಲಿ ಇಲ್ಲಿ ಸ್ನಾನ ಮಾಡಿ ರಾಧಾರಾಣಿಯವರ ಹತ್ರ ಹೋಗಿ ನಾನು ಅದರಲ್ಲಿ ಸ್ನಾನ ಮಾಡಿದೆ, ನನ್ನ ಪಾಪಗಳನ್ನು ತೊಳೆದುಕೊಂಡೆ ಅಂತ ರಾಧಾರಾಣಿಯವರಿಗೆ ಪ್ರಭು ಶ್ರೀಕೃಷ್ಣರು ಇದೇ ಜಾಗದಲ್ಲಿ ನಿಂತು ಸತ್ಯವನ್ನು ಹೇಳ್ತಾರೆ. ಆದರೆ ರಾಧಾರಾಣಿಯವರಿಗೆ ತುಂಬಾ ಕೋಪ ಬಂದಿರುತ್ತೆ. ಯಾಕೆ ಅಂದರೆ ಪ್ರಭು ಶ್ರೀಕೃಷ್ಣರು ತಮ್ಮ ಶಕ್ತಿಯನ್ನ ಇದಕ್ಕೋಸ್ಕರ ಬಳಸ್ಕೊಂಡ್ರು. ಹಾಗಾಗಿ ಅವರು ಕೋಪ ಮಾಡ್ಕೊಂಡು ಏನು ಮಾಡ್ತಾರೆ ಗೊತ್ತಾ, ರಾಧಾರಾಣಿಯವರು ಏನು ಮಾಡ್ತಾರೆ ಅಂದರೆ ಇದರ ಪಕ್ಕದಲ್ಲಿಯೇ ಅಂದರೆ ರಾಧಾರಾಣಿ ಮತ್ತು ಅವರ ಸಖಿಯರು ಎಲ್ಲರೂ ಸೇರಿ ಇದೇ ಶ್ಯಾಮಕುಂಡದ ಪಕ್ಕದಲ್ಲಿ ತಮ್ಮ ಬಳೆಗಳಿಂದ ಅಗಿಯೋಕೆ ಶುರು ಮಾಡ್ತಾರೆ. ತುಂಬ ದಿನಗಳ ಕಾಲ ತಮ್ಮ ಬಳೆಯ ಚೂರುಗಳಿಂದ ಅಗೆದು ಅವರು ಕೂಡ ಒಂದು ಕುಂಡವನ್ನು ಸೃಷ್ಟಿ ಮಾಡ್ತಾರೆ. ಇದೇ ಗೋವರ್ಧನದಲ್ಲಿರುವಂಥ ಮಾನಸಿಗಂಗಾ ನದಿಯಿಂದ ಈ ಕುಂಡವನ್ನು ತುಂಬಿಸ್ತಾರೆ. ತುಂಬಿಸಿದ ಮೇಲೆ ಆವಾಗ ಪ್ರಭು ಶ್ರೀಕೃಷ್ಣರಿಗೆ ಹೇಳ್ತಾರಂತೆ, ನೋಡು ಶ್ಯಾಮಕುಂಡಕ್ಕಿಂತ ನಮ್ಮ ಕುಂಡನೇ ಎಷ್ಟು ಸುಂದರವಾಗಿದೆ, ನಾವು ಕೂಡ ನಿನ್ನ ಹಾಗೆ ನಮ್ಮ ಕೈಗಳಿಂದ ಕುಂಡನ ಸೃಷ್ಟಿ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಅದುವೇ ಇವಾಗ ರಾಧಾಕುಂಡ ಅಂತ ಪ್ರಸಿದ್ಧಿ ಪಡೆದಿರೋದು. ಗೋವರ್ಧನಕ್ಕೆ ಬರುವಂತ ಪ್ರತಿಯೊಬ್ಬ ಭಕ್ತರು ಕೂಡ ಇಲ್ಲಿ ಶ್ಯಾಮಕುಂಡ ಹಾಗೆ ರಾಧಾಕುಂಡ ಎರಡರಲ್ಲೂ ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ತೊಳೆದುಕೊಳ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ನೀವು, ಇದೇ ರಾಧಾಕುಂಡ. ಗೋವರ್ಧನದಲ್ಲಿ ರಾಧಾಕುಂಡವು ಕೂಡ ತುಂಬಾನೇ ಪ್ರಸಿದ್ಧಿ ಪಡೆದಿದೆ. ಪ್ರಭು ಶ್ರೀಕೃಷ್ಣರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಮುಂದೆ ಕಲಿಯುಗದಲ್ಲಿ ನನ್ನ ಶ್ಯಾಮಕುಂಡಕ್ಕಿಂತ ದೇವಿ ರಾಧಾಕುಂಡ ತುಂಬಾನೇ ಪ್ರಸಿದ್ಧಿ ಆಗಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಗೋವರ್ಧನದಲ್ಲಿ ರಾಧಾಕುಂಡ ತುಂಬಾನೇ ಪ್ರಸಿದ್ಧಿ. ಇಲ್ಲಿ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ 21 ಕಿಲೋಮೀಟರ್ ನಡಿಗೆಯ ಪರಿಕ್ರಮಣ ಮಾಡೋದಕ್ಕೆ ಬಯಸ್ತಾರೆ. ಇದರ ವಿಶೇಷತೆ ಏನು ಗೊತ್ತಾ, ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣರು ಮಾಡಿರುವಂತ ಹಲವಾರು ಲೀಲೆಗಳು, ಹೀಗೆ ಹಲವಾರು ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡ್ತಾ ಗೋವರ್ಧನ ಪರ್ವತವನ್ನ ಒಂದು ಪೂರ್ತಿ ಸುತ್ತು ಹಾಕಿ ನಂತರ ಶ್ಯಾಮಕುಂಡ ಮತ್ತೆ ರಾಧಾಕುಂಡದಲ್ಲಿ ಸ್ನಾನ ಮಾಡಿ ಮತ್ತೆ ಮರಳಿ ಗಿರಿರಾಜಿ ಮಹಾರಾಜ್ ದಾನ್ಘಾಟಿ ಮಂದಿರಕ್ಕೆ ಬಂದ್ರೆ ಅಲ್ಲಿಗೆ ಗೋವರ್ಧನದ 21 ಕಿಲೋಮೀಟರ್ ಪರಿಕ್ರಮ ಮಾರ್ಗ ಸಂಪೂರ್ಣ ಆಗುತ್ತೆ. ಜೀವನದಲ್ಲಿ ಒಮ್ಮೆಯಾದ್ರೂ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣರು ತಮ್ಮ ಕಿರುಬೆರಳಿನಲ್ಲಿ 7 ದಿನಗಳ ಕಾಲ ಎತ್ತಿ ಹಿಡಿದ ಗೋವರ್ಧನ ಪರ್ವತ ದರ್ಶನ ಪಡೆಯೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ ವಿಡಿಯೋನ ಡಿಸ್ಲೈಕ್ ಮಾಡಿ. ಹರೇ ಕೃಷ್ಣ.